ವಿರಾಜಪೇಟೆ ಚಿಕ್ಕಪೇಟೆಯ ಬಳಿ ಇರೋ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಇರೋ ಪುರಾತನ ಕಾಲದ ಸರ್ಕಾರಿ ಶಾಲೆಯ ಕತೆ ಇದು. 2007ರಲ್ಲಿ 900 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ರು. ಪ್ರಸ್ತುತ ವರ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 90ಕ್ಕೆ ಬಂದು ನಿಂತಿದೆ. ಕಾರಣ ಮಾತ್ರ ಕೇಳಿದ್ರೆ ಒಂದು ಕ್ಷಣ ಮನಸ್ಸು ಜಲ್ ಅನ್ಸುತ್ತೆ. ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ವಾರಕ್ಕೆ 2 ಬಾರಿ ಆಟೋದಲ್ಲಿ ಬಂದು ಆಟೋವೊಂದ ಶಾಲೆಯ ಗೇಟ್ ಬಳಿ ನಿಲ್ಲಿಸಿ ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡಿ ಬಂದ ಆಟೋದಲ್ಲೇ ಮರಳಿ ಹೋಗ್ತಾರೆ. ಪ್ರತಿನಿತ್ಯವೂ ಬೆಳಿಗ್ಗೆಯಿಂದ ಸಂಜೆಯವರೆಗೂ ವಿರಾಜಪೇಟೆ ನಗರದ ವಿವಿಧ ಬ್ರಾಂದಿ ಅಂಗಡಿಗಳಲ್ಲಿ ಇರ್ತಾರೆ. ಪ್ರತಿನಿತ್ಯವೂ ಬೆಳಗ್ಗೆಯಿಂದ ಸಂಜೆಯವರೆಗೂ ವಿರಾಜಪೇಟೆ ನಗರದ ವಿವಿಧ ಬ್ರ್ಯಾಂಡಿ ಅಂಗಡಿಗಳಲ್ಲಿ ಇರ್ತಾರೆ. ತಿಂಗಳಿಗೆ 1.5 ಲಕ್ಷ ರೂಪಾಯಿ ಸಂಬಳವನ್ನು ಪಡ್ಕೊಂಡು ಈ ರೀತಿಯಲ್ಲಿ ಬ್ರ್ಯಾಂಡಿ ಅಂಗಡಿಯಲ್ಲಿ ಕುಳಿತರೆ ಮಕ್ಕಳ ವಿದ್ಯಾಭ್ಯಾಸ ಎತ್ತ ಸಾಗಬಹುದು. ಮಕ್ಕಳಿಗೆ ಶಿಕ್ಷಣ ನೀಡಲು ಸರ್ಕಾರ ವಿವಿಧ ರೀತಿಯ ಕಸರತ್ತು ನಡೆಸುತ್ತೆ. ಆದರೆ ಇಂತಹ ಶಿಕ್ಷಕರು ಇದ್ದರೆ ಮಕ್ಕಳ ಗತಿ ದೇವರೇ ಬಲ್ಲ. ಶಿವಮೊಗ್ಗ ಜಿಲ್ಲೆಯಿಂದ ಮಂಜುನಾಥ್ ಎಂಬ ಶಿಕ್ಷಕರಿಂದ ಶಾಲಾ ವೇಳೆಯಲ್ಲಿ ಮದ್ಯಪಾನ ಮಾಡ್ತಾರೆ ಎಂದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಿ ಕೊಡಗಿನ ವಿರಾಜಪೇಟೆ ಪ್ರತಿಷ್ಠಿತ ಶಾಲೆಗೆ ವರ್ಗಾವಣೆ ಮಾಡಿ ಕಳಿಸಿದ್ದಾರೆ. ಆದರೆ ಕೊಡಗಿಗೆ ಆಗಮಿಸಿದ ಮಂಜುನಾಥ್ ಇಲ್ಲಿ ಮದ್ಯವನ್ನು ಕುಡಿಯುವುದಲ್ಲದೆ ಸ್ನಾನವನ್ನೇ ಮಾಡ್ತಾ ಇದ್ದಾರೆ. ವಿರಾಜಪೇಟೆಯ ವಿವಿಧ ಬ್ರ್ಯಾಂಡಿ ಅಂಗಡಿಗಳಲ್ಲಿ ಅನೇಕ ಬಾರಿ ಬಿದ್ದು ಮುಖ ಮೂತಿ ಜಜ್ಜಿ ಹೋಗಿದ್ದು, ಬ್ರ್ಯಾಂಡಿ ಅಂಗಡಿಯವರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ರೆ ಆಸ್ಪತ್ರೆಯಲ್ಲೇ ಕುಡಿದು ಹಾಸಿಗೆಗೆ ಬೆಂಕಿ ಹಚ್ಚಿದ ಪ್ರಕರಣಗಳು ನಡೆದಿದೆ. ಶಾಲೆಯ ಆವರಣದಲ್ಲಿ ಗಿಡಗಂಟಿಗಳು ಆಳೆತ್ತರಕ್ಕೆ ಬೆಳೆದು ನಿಂತಿದೆ. ಶೌಚಾಲಯದ ಪರಿಸ್ಥಿತಿ ನೋಡಲಾಗ್ತಾ ಇಲ್ಲ. ಅಲ್ಲಲ್ಲಿ ಕಸದ ರಾಶಿ. ಒಟ್ಟಾರೆ ಇಂತಹ ಶಿಕ್ಷಕರಿಂದ ಶಾಲೆಯ ಅಭಿವೃದ್ಧಿ ಶೂನ್ಯವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಹಾಗೂ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ತಕ್ಷಣ ಇಂತಹ ಶಿಕ್ಷಕರ ಮೇಲೆ ಕ್ರಮ ಕೈಗೊಂಡು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇರುವ ಸರ್ಕಾರಿ ಶಾಲೆಯ ಶಿಕ್ಷಕರ ಮೇಲೆ ಕ್ರಮ ಕೈಗೊಳ್ಳುವಂತಾಗಲಿ. ಕೊಡಗು ಚಾನಲ್ ನ್ಯೂಸ್, ರವಿಕುಮಾರ್, MK, ವಿರಾಜಪೇಟೆ.